ಇದರ ಮಧ್ಯದಲ್ಲಿ ಕೆಲವರಿಗೆ ಹೆಸರು ಘೋಷಣೆ ಮಾಡಿದ್ರು, ಆಮೇಲೆ ಬದಲಾವಣೆ ಆಯಿತು. ಇನ್ನು ಕೆಲವರದು ಕೊನೆಯವರೆಗೂ ಕೂಡ ಹೆಸರಿತ್ತು ಅಂತ ಅವ್ರಿಗೆ ಅನಿಸಿತ್ತು. ಆದರೆ ಕೊನೆಗೆ ನಮ್ಮನ್ನು ಸೇರಿಸ್ತೇ ಇಲ್ಲ, ಯಾರೋ ನಮ್ಮಲ್ಲಿರುವಂಥವರೇ ನಮಗೆ ಚೂರಿ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಈಗ ಆಯಾ ಜಿಲ್ಲೆಗಳಲ್ಲಿರುವಂಥ ರಾಜಕೀಯ ಲೆಕ್ಕಾಚಾರಗಳು ಬೇರೆ. ಆ ನಿಟ್ಟಿನಲ್ಲಿ ಈಗ ರಾಜೀನಾಮೆ ಕೊಡೋ ಪರ್ವನೂ ಶುರುವಾಗಿದೆ. ಒಬ್ರು ಹೋಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟರು. ಯಾರು? ನಾಳೆ ಇನ್ನೊಬ್ಬರು ಕೊಡ್ತಾರಂತೆ. ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅವರೆಲ್ಲ ಕೂತ್ಕೊಂಡು ಮೀಟಿಂಗು ಮಾಡ್ತಾ ಇದ್ದಾರಂತೆ. ಹೌದಾ? ಡೀಟೇಲ್ಸ್ ನೋಡಿ ಗೊತ್ತಾಗುತ್ತೆ. ಹೈಕಮಾಂಡ್ ನಡೆಗೆ ಕಾಂಗ್ರೆಸ್ನಲ್ಲಿ ತಲ್ಲಣ. ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ. ಡಿಕೆ ಸಂಪುಟದ ಮೊದಲ ವಿಕೆಟ್ ಪತನ. ಹೈಕಮಾಂಡ್ ಪಟ್ಟಿ ಹೊರಬೀಳ್ತಿದ್ದಂತೆ ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನ ಬೆಂಕಿ ಹೊಗೆಯಾಡ್ತಿದೆ. ಒಬ್ಬರ ನಂತರ ಒಬ್ಬರು ಎಂಬಂತೆ ಶಾಸಕರು ಹೈಕಮಾಂಡ್ ನಡೆಗೆ ಬೇಸರ ಹೊರಹಾಕಿದ್ದಾರೆ. ನಿರೀಕ್ಷೆಯಂತೆ ತಮಗೆ ಸ್ಥಾನ ಸಿಗದಿದ್ದಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಸಚಿವ ಸಂಪುಟ ಕಂಪ್ಲೀಟ್ ಆಯಿತು ಎನ್ನುವಷ್ಟರಲ್ಲಿ ಸಿಎಂ ಡಿಕೆಶಿ ಅವರಿಗೆ ಶಾಸಕರ ಅಸಮಾಧಾನದ ಬೇಗುದಿ ಹೊಸ ಸಂಕಟ ತಂದೊಡ್ಡಿದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ವಿಧಾನಸೌಧಕ್ಕೆ ತೆರಳಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಹೈಕಮಾಂಡ್ ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ. ಅವಕಾಶ ಕೊಟ್ಟವರಿಗೆ ಪದೇ ಪದೇ ಅವಕಾಶ ಕೊಡುತ್ತಿದ್ದಾರೆ. ಪಕ್ಷಕ್ಕೆ ನಮ್ಮಂತವರಿಗೆ ಅವಕಾಶವೇ ಇಲ್ಲವಾಗಿದೆ. ಪಕ್ಷದಲ್ಲಿ ಷಡ್ಯಂತ್ರಗಳು ನಡೀತಿದೆ. ನಾನು ಪಕ್ಷಕ್ಕಾಗಿ ದುಡಿತಿದ್ದೆ, ಆದ್ರೆ ವರಿಷ್ಠರು ನಿರಾಸೆ ಮಾಡಿದ್ದಾರೆ. ಹೀಗಾಗಿ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ. ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ರು. ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು, 2.5 ವರ್ಷ ಅವರಿಬ್ಬರು ಆಗಲಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಅವರ ಅರ್ಥ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನನಗ್ಯಾಕೆ ಅನ್ಯಾಯ ಮಾಡಿದ್ರಿ? ನಾನು ನಾಳೆ ರಾಜೀನಾಮೆ ಕೊಡ್ತೀನಿ. ಬೇಳೂರು ಗೋಪಾಲಕೃಷ್ಣ ಹೇಳಿಕೆ. ಸಚಿವ ಸ್ಥಾನ ಸಿಗದ ಬೆನ್ನಲ್ಲೇ ಬೇಳೂರು ಗೋಪಾಲಕೃಷ್ಣ ಬೇಸರ ಹೊರಹಾಕಿದ್ದಾರೆ. ರಾತ್ರಿವರೆಗೂ ಲಿಸ್ಟ್ನಲ್ಲಿ ಹೆಸರಿತ್ತು, ಆದ್ರೆ ಅದು ಬೆಳಗ್ಗೆ ಆಗುವಷ್ಟರಲ್ಲಿ ಬದಲಾಗಿದೆ. ನನಗ್ಯಾಕೆ ಅನ್ಯಾಯ ಮಾಡಿದ್ರಿ? ನನಗೂ ನೋವಾಗಿದೆ, ನನ್ನ ಬೆಂಬಲಿಗರಿಗೆ ನೋವಾಗಿದೆ. ನಾನು ನಾಳೆ 10 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಎಂದ್ರು. ಇದು ಭಾಳ ಬೇಸರ ಸಂಗತಿ. ಇವತ್ತು ಭಾಳ ನೋವಾಗುತ್ತೆ. ಯಾಕಂದರೆ ನನಗೆ ಬಹುಶಃ ಆಗತ್ತೆ ಅನ್ನೋದು ನಿರೀಕ್ಷೆ ಇತ್ತು. ರಾತ್ರಿ 10 ಗಂಟೆವರೆಗೂ ನಾನು ಮಂತ್ರಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಕೊನೆಯ ಗಳಿಗೆಯಲ್ಲಿ ಬೆಳಗ್ಗೆಯಲ್ಲಿ ಚೇಂಜ್ ಆಗಿ ಹೋಗಿದೆ ಎಲ್ಲ. ನನಗೆ ಅನಿಸ್ತಾ ಇದೆ, ಇವತ್ತು ಯಾವ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಅಥವಾ ಮಂತ್ರಿಗಳ ಮಕ್ಕಳು ಮತ್ತು ಪ್ರಭಾವರಿಗಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋ ಅನಿಸ್ತದೆ ಬಹುಶಃ ನನಗೆ ಭಾಳ ನೋವಾಗಿದೆ. ಕಾರ್ಯಕರ್ತರು ನೋವಾಗಿದೆ, ನನ್ನ ತಾಲೂಕಿನ ಜನರಿಗೆ ನೋವಾಗಿದೆ. ನೀವು ಯಾಕೆ ಇದ್ದವರಿಗೆ ಕೊಡುವ ಅವಶ್ಯಕತೆ ಏನಿತ್ತು? ಹಾಗೆ ನಮಗೆ ಆ ಶಕ್ತಿ ಇರಲಿಲ್ವಾ? ನಿಜವಾಗಲೂ ನಮ್ಮ ಪಕ್ಷಕ್ಕೆ ಸರಿ ಅಂತದ್ದು ಅಲ್ಲ ಅನ್ಸುತ್ತೆ. ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೆ. ಶಾಸಕರಿಂದ ಸಿಎಂ ಭೇಟಿ. ಸಚಿವ ಸ್ಥಾನಕ್ಕೆ ಕೈ ತಪ್ಪಿದ್ದಕ್ಕೆ ಬೇಸರ. ಇನ್ನು ಶಾಸಕ ಅಪ್ಪಾಜಿ ನಾಡಗೌಡ, ಹಂಪನಗೌಡ ಬಾದರ್ಲಿ ಸಹ ಸಿಎಂರನ್ನ ಭೇಟಿ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದ ಶಾಸಕ ಅಪ್ಪಾಜಿ ನಾಡಗೌಡ, ಇದಕ್ಕೆ ರಾಜಕಾರಣ ಅಂತ ಹೇಳೋದು. ಪಾಲಿಟಿಕ್ಸ್ನಲ್ಲಿ ಯಾರಿಗೆ ದೇವ್ರು ಒಲಿತಾನೆಂದು ಗೊತ್ತಾಗೋದಿಲ್ಲ. ಎಲ್ಲವೂ ಮುಗ್ದು ಹೋಗಿದೆ. ಪಕ್ಷನಿಷ್ಠರಿಗೆ ಮೋಸ ಆಗಿರೋದು ಬೇಸರ ತರಿಸಿದೆ ಎಂದಿದ್ದಾರೆ. ಇದಕ್ಕೆ ರಾಜಕಾರಣ ಅಂತ ಹೇಳೋದು ಅಂತ ಹೇಳಿ, ಪಾಲಿಟಿಕ್ಸ್ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ, ಪಕ್ಷ ಒಲಿತೋ ಅದು ಗೊತ್ತಾಗೋದಿಲ್ಲ. ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಏನಿರಲ್ಲ. ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲ್ ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದೀವಿ. ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂತ ಬೇಜಾರಾಗ್ತದೆ. ಇದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಮಂತ್ರಿಗಿರಿ ವಂಚಿತರಿಂದ ರಾಜೀನಾಮೆ ಬೆದರಿಕೆ. ರಾಜೀನಾಮೆ ಬೆದರಿಕೆಗೆ ಬಗ್ಗದ ಹೈಕಮಾಂಡ್. ಇನ್ನು ಸಚಿವ ಸ್ಥಾನದ ವಂಚಿತರಿಂದ ರಾಜೀನಾಮೆ ಬೆದರಿಕೆ ಹಾಕ್ತಿದ್ದಾರೆ. ಅಲ್ಲದೆ ಯಶವಂತರಾಯಗೌಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ರಾಜೀನಾಮೆ ಬೆದರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್ ಸಿಎಂಗೆ ಸೂಚನೆಯೊಂದನ್ನ ರವಾನಿಸಿದ್ದಾರೆ. ರಾಜೀನಾಮೆ ಕೊಡ್ತೇವೆ ಎಂದು ಬ್ಲಾಕ್ ಮೇಲ್ ಮಾಡಿದವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ವಂಚಿತರಿಗೆ ಬೇರೆ ಬೇರೆ ಸ್ಥಾನ ಕೊಡ್ತೇವೆ, ಅದನ್ನ ಮೀರಿ ರಾಜೀನಾಮೆ ಕೊಟ್ರೆ ರಾಜೀನಾಮೆ ಸ್ವೀಕರಿಸುವಂತೆ ಸಿಎಂಗೆ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆ ಗಜಪ್ರಸವದಂತೆ ಆದರೂ ಪಟ್ಟಿ ಫೈನಲ್ ಆದ್ಮೇಲೆ ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನ ಭುಗಿಲೆದಿದೆ. ಇದನ್ನ ಹೈಕಮಾಂಡ್ ಹೇಗೆ ತಣ್ಣಗಾಗಿಸುತ್ತೆ ಕಾದು ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.